ಲೋಕ ಕಲ್ಯಾಣಕ್ಕಾಗಿ ಹಗಲಿರುಳು ದುಡಿತಿದ್ದ ಕಲ್ಯಾಣದಾಗ ಬಸವಣ್ಣ. ಇದನ್ನ ಕಂಡ ಬಿಜ್ಜಳ ರಾಜಗ ಚಾಡಿ ಹೇಳ್ತನ ಆಕೊಂಡೆ ಮಂಚಣ್ಣ. ಮೊದಲ ಬ್ರಾಹ್ಮಣ ಆಮೇಲೆ ವೀರಶೈವ ಲಿಂಗವಂತ ನಮ್ಮ ಬಸವಣ್ಣ ಏನ್ ಹೇಳಿದ, ಮಾದರ ಹರಳಯ್ಯನ ಕೊಟ್ಟಾಗ ಗೆಳತನ ಮಾಡಿದ್ದ. ತನ್ನ ಎರಡು ಹೆಂಡ್ರ ಗಂಗಾಂಬಿಕೆ ನೀಲಾಂಬಿಕೆಯನ್ನ ಕರೆ ಕಳಿಸ್ಬೇಕಾದ್ರ ಮಾದರ ಹರಳಯ್ಯನ ಕಳಿಸ್ತಿದ್ದ. ಒಂದು ದಿನ ಕರೆಯಕ್ ಹೋಗ್ಲಿಲ್ಲ. ಒಂದು ತಾಸು ಬಿಟ್ಟಿದ್ದಿಲ್ಲ, ಒಂದ ತಾಟ್ನಾಗ ಊಟ ಮಾಡ್ತಿದ್ದ ಕರ್ಕೊಂಡ ಬಸವಣ್ಣ. ಮಾದರ ಹರಳಯ್ಯನ ಮಗನಿಗೆ ಮಾಧವ ಕುಲದ ಆ ಬ್ರಾಹ್ಮಣ ಕುಲದ ಅರಸನ ಮಗಳಂತ ಮದುವೆ ಕೊಟ್ಟು ಮಾಡಿಬಿಟ್ರಿ. ಕಲ್ಯಾಣದಾಗ 250ರಿಂದ 300 ಶರಣರು ಸೇರಿದ್ರು. ಅವನ ಕೂಡಿಸಿ ತಂದೆ ಮತ್ತು ಮಗನನ್ನ ಕೂಡಿಸಿ ಈ ಸಭದಾಗ ಕಡ್ದು ಬಿಡು, ಕರ್ಕೊಂಬ ಅಂತ ಹೇಳಿ ಕಳಿಸಿದ್ರು. ಯಾಕ್ರಿ ಇವ್ ಮಾಡಿದ ತಪ್ಪೇನ? ತಪ್ಪಲ್ಲ, ಅವತ್ತ ಬಿಟ್ಟು ಹೋದ್ರು ಅವರು. ಇವ್ರೆಲ್ಲಾರು ಯಾರು ಮನುಷ್ಯರಲ್ಲಪ್ಪ. ನಾನು ಜಾತಿ ಬ್ಯಾಡ್ರಿ ಅಂತೇಳಿ ತಿಳಿಸಿಳಕ್ ಹೋಗ್ತಾನೆ. ಇವ್ರು ಯಾರು ತಿಳ್ಕೊಳ್ಳೋ ಲೆಕ್ಕದಾಗಿಲ್ಲ. ನಾನು ಹೋಗಿಬಿಡ್ತೇನೆ ಅಂತೇಳಿ ಕೂಡಲ ಸಂಘಕ್ಕೆ ಹೋಗಿ ಜೀವಂತ ಈ ಕಾದ ನಮ್ಮ ಬಸವಣ್ಣ. ಹಗಲಿರುಳು ಕಷ್ಟಪಟ್ಟ ಲೋಕ ಕಲ್ಯಾಣಕ್ಕಾಗಿ ದುಡಿತಿದ್ದ ಕೇಳರಿ ಏ ಕಲ್ಯಾಣದಾಗ ಬಸವಣ್ಣ. ಇದನ್ನ ಕಂಡ ಬಿಜ್ಜರಾಜಗ ಚಾಡಿ ಹೇಳ್ತಾನ ಆಕೊಂಡೆ ಮಂಚಣ್ಣ. ಲೋಕ ಕಲ್ಯಾಣಕ್ಕಾಗಿ ದುಡಿದ ಕೇಳರಿ ಏ ಲೋಕ ಬಸವಣ್ಣ. ಇದನ್ನ ಕಂಡ ಬಿಜ್ಜರಾಜ ಚಾಡಿ ಹೇಳ್ತಾನ ಆಕೊಂಡೆ ಮಂಚಣ್ಣ. ಇದನ್ನ ಕಂಡ ಬಿಜ್ಜರಾಜ ಚಾಡಿ ಹೇಳ್ತಾನ ಆಕೊಂಡೆ ಮಂಚಣ್ಣ. ಏನಾಗಿದ್ದ ಬಸವಣ್ಣ? ಶರಣರಿಗೆ ಹಿರಿಯಣ್ಣ ಬಸವಣ್ಣ ಏ ಮಾಡಿದ ಕಲ್ಯಾಣ. ಶರಣರಿಗೆ ಹಿರಿಯಣ್ಣ ಬಸವಣ್ಣ ಮಾಡಿದ ಕಲ್ಯಾಣ. ಏ ಶಾಂತಿ ಸ್ವಭಾವ ಮಾಡಿಲ್ಲ ಭೇದ ಭಾವ ಮಾಡಿದ ಕಲ್ಯಾಣ. ಲೋಕವೆಲ್ಲ ಮಾಡಿದ ಕಲ್ಯಾಣ. ಶಾಂತಿ ಸ್ವಭಾವ ಮಾಡಿಲ್ಲ ಭೇದ ಭಾವ ಮಾಡಿದ ಕಲ್ಯಾಣ. ಜಗವೆಲ್ಲ ಮಾಡಿದ ಕಲ್ಯಾಣ. ಲೋಕ ಕಲ್ಯಾಣಕ್ಕಾಗಿ ನಮಸ್ಕಾರ ಮಾಡಿದ್ರೆ ಅವ್ರು ಹೆಂಗಂತಿದ್ರ, ಶರಣರಿಯಪ್ಪ ಬುದ್ಧಿ ಅಂದ್ಬಿಟ್ರ ತನ್ನ ಪಾದರಕ್ಷೆಗಳನ್ನ ಸೈಡಿಗೆ ಬಿಟ್ಟು ನಮಸ್ಕಾರ ಮಾಡೋರು ಅವರು ಮಹಾಶರಣರಿ ಅನ್ನೋರು. ನಮೋ ನಮಸ್ಕಾರ ಹೆಂಗದವು? ಆರಾಮದೇನ್ ರಾಮಸ್ರ? ಆರಾಮ. ಹಂಗಾರೆ ಹೆಂಗಿದ್ರು ನಮ್ಮ ಗುರುಗಳು? ಶರಣೆಂದವರಿಗೆ ಮಹಾಶರಣ ಎನ್ನುತ್ತಿದ್ದ ಕನ್ನಡದಾಗ ಬಸವಣ್ಣ. ಶರಣೆಂದವರಿಗೆ ಮಹಾಶರಣ ಎನ್ನುತ್ತಿದ್ದ ಜಗಜ್ಯೋತಿ ಬಸವಣ್ಣ. ಏ ಭೇದಭಾವ ಮರೆಯೋಣ, ಒಂದಾಗಿ ಬಾಳೋಣ, ಮಾಡುತ್ತ ಕಲ್ಯಾಣ. ಇಂಥ ಹಳ್ಳಿ ಮಾಡುತ್ತ ಕಲ್ಯಾಣ. ಭೇದಭಾವ ಮರೆಯೋಣ, ಒಂದಾಗಿ ಬಾಳೋಣ, ಮಾಡುತ್ತ ಕಲ್ಯಾಣ. ಜಗವೆಲ್ಲ ಮಾಡುತ್ತ ಕಲ್ಯಾಣ. ಲೋಕ ಕಲ್ಯಾಣಕ್ಕಾಗಿ ದೊಡ್ಡ ಗುರುಗಳು ಫೋನ್ ಹಚ್ಚಿ ಹೆಂಗ್ ಹಾಡಕತ್ತನ ಶಿಷ್ಯ ಅಂತ ಕೇಳಕತ್ತಾರ. ಸುದ್ದಿ ಹೋಗಬೇಕ. ಏನ್ ಹೇಳಿರವ್ರ? ಇನ್ನೂ ಯಾಕೆ ಬರ್ಲಿಲ್ಲ ಅವ ಶರಣರ ಬಸವಣ್ಣ? ಹೊಲಸು ಮನಸ್ಸಿನ ಕರ್ಮ ತೊಳೆದು ಸ್ವಚ್ಛಗೊಳಿಸವ ಅಂತ ಹೇಳ್ತಾರ.
ಅದಾವ್ರಿ ತಾಳ ಕೊಡ್ರಪ್ಪ. ಧರ್ಮದ ಮೂಲವಲ್ಲ ನಾನನ್ನದು ಮರೆಯೋಣ, ಒಂದಾಗಿ ಬಾಳೋಣ, ಮಾಡುತ್ತ ಕಲ್ಯಾಣ, ಊರನ್ನ ಮಾಡುತ್ತ ಕಲ್ಯಾಣ. ನಾನ ಅನ್ನೋದು ನಾವೆಲ್ಲ ಬೇಡೋಣ, ನಾನ ಅನ್ನೋದು ನಾವೆಲ್ಲ ಮರೆಯೋಣ, ಮಾಡುತ್ತ ಕಲ್ಯಾಣ, ಸಮಾಜ ಮಾಡುತ್ತ ಕಲ್ಯಾಣ. ದುಡಿಮಿಲ್ಲ, ಕೈಯ ದುಡ್ಡಿಲ್ಲ, ಅವನು ನನ್ನ ಜೀವನ ಸರಿ ಇಲ್ಲ ಅಂತ ಹೇಳ್ತಿರ್ತಾರೆ. ದುಡಿರಿ, ರೊಟ್ಟೆ ಮರ ಪುಡಿ, ಆಮೇಲೆ ಪಡಿ, ಆಮೇಲೆ ಹೊಡಿ, ಗಂಗಾಳ ಗಂಟ್ಲಿ ಹೊಡಿ, ಆಮೇಲೆ ಕಡಿ. ಅದನ್ನ ಹೇಳ್ತಾರೆ ಹಿರಿಯರ. ಜೀವನದೊಳಗೆ ನೆಮ್ಮದಿ ಇರಬೇಕಂದ್ರೆ ಮೊದಲು ದುಡಿಮೆ ಇರಬೇಕ. ಆಮೇಲೆ ಆ ನೆಮ್ಮದಿ ಬರ್ಬೇಕಾದ್ರೆ ಕೈಯಾಗ ಹಣ ಇರ್ಬೇಕು. ದುಡಿದನ ದೊಡ್ಡ ಬದಲಿ ಮಾಡ್ದನ ಒಂದ್ ಇಳ್ಕಂಡ್ರೆ ರೊಕ್ಕ ಕೇಳಿ ಕೊಡ್ತಾನು. ಆಮೇಲೆ ಹತ್ತಿರ ಗುರುಗಳು, ಆಮೇಲೆ ನಾ ಮಾತಾಡ್ತೇನೆ ಅಂತ. ಮೊದಲು ದುಡಿ, ಆಮೇಲೆ ಕೇಳ ಅಂತ ಅರ್ಥ. ಹಂಗಾರೆ ಹೆಂಗ್ ಮಾಡ್ಬೇಕು ನಾವು ಕೆಲಸ? ಏನಂತ ಹೇಳಿದ್ರು ಬಸವಣ್ಣ? ನೆಮ್ಮದಿ ಸಿಗಬೇಕಾದ್ರ ಕಾಯಕವೇ ಕೈಲಾಸ ಅಂತೇಳಿ ಸಾರಿ ಹೇಳ ಕಾಯಕವೇ ಕೈಲಾಸ ಅಂತೇಳಿ ಸಾರಿ ಹೇಳ. ಶಾಂತಿ ಸ್ವಭಾವ ಮಾಡಲಿಲ್ಲ ಭೇದ ಭಾವ, ಮಾಡೋಣ ಕಲ್ಯಾಣ, ನಾವೆಲ್ಲ ಮಾಡುತ್ತ ಕಲ್ಯಾಣ. ಕೊಂಡಿ ಮಂಚಣ್ಣ ಅಲ್ಲಿಗೆದಕ್ಕೆ ವಚನ, ಕೊಂಡಿ ಮಂಚಣ್ಣ ಅಲ್ಲಿಗೆದಕ್ಕೆ ವಚನ, ಚಾಡಿ ಉಂಡ ಹೇಳಾನ, ಲೋಕವೆಲ್ಲ ಹರಿಗೆಟ್ಟು ಬಿಟ್ಟಾನ, ಲೋಕ ಕಲ್ಯಾಣಕ್ಕಾಗಿ. ಅಂತ ಹೇಳ್ತಾರ ಬೈತಾರ ಹಿರಿಯರ. ಅಂದ್ರೆ ಫಲಿಯ ಅಂತೇಳಿ ಯಾರಿಗಂದ್ರೆ ನಮ್ಮ ಬಸವಣ್ಣ. ಇಲ್ಲಿ ಕೇಳೋ ಪ್ರಶ್ನೆನ ಇದು. ಲೇ ಹೊಲಿಯ ಅಂತಾರಲ್ಲ ಯಾರಿಗಂದ್ರ? ಹೊಲಿಯ ಅಂದ್ರೆ ಏನಿದ್ರ ಅರ್ಥ? ಯಾರು ಈ ತಂದೆ ತಾಯಿಗಳನ್ನ ಭೂಮಂಡಲದ ಮೇಲೆ ಸುಖವಾಗಿ ನೋಡ್ಕೊಳ್ಳಂಗಿಲ್ಲ ಅವ ನಿಜವಾದ ಹೊಲಿಯ. ಶಿವಪುರಾಣ ಹೇಳ್ತತಿ, ಬಸವಪುರಾಣ ಹೇಳ್ತತಿ. ಹೆತ್ತ ತಂದೆ ತಾಯಿನ ಯಾರು ಬೀದಿಯೊಳಗೆ ಬಿಟ್ಟ ಮನೆಯೊಳಗೊಂದು ಪಿಂಟು ಅಂತಕ್ಕಂಥ ನಾಯಿ ತಂದು ಬಿರಿಯಾನಿ ಏನ್ ಹಾಕಿ ಸಾಕ್ತಾನಲ್ಲ ಅವ ಹೊಲಿಯ. ಲೇ ಹೊಲಿಯ, ಮೊದಲು ತಂದೆ ತಾಯಿ ಸಾಕ ಅಂತ 10 ನಾಯಿ ಸಾಕುವುದು. ನೆಕ್ಸ್ಟ್ ಜನ್ಮ ಕೊಟ್ಟ ತಂದೆ ತಾಯಿನ ಬಿಟ್ಟ ಕಂಡವ್ರಿಗೆಲ್ಲ ಹೆಂಡ ಕಂಡ ಕುರ್ಸಿ ನಾನಾ ದೊಡ್ಡವನ ಕಂಡ್ಕೊಂಡಿ ಅಂತ ಹೇಳಕತ್ತನ ಬಸವಣ್ಣ. ಹಂಗಾರ ಹೊಲಿಯ ಅಂದ್ರೆ ಯಾರ? ಹೊಲಸು ತಿಂದವ ಹೊಲಿಯ. ಹೊಲಸು ತಿಂದವರೇ ಹೊಲಿಯ ಅಂತೇಳಿ ಸಾರಿ ಹೇಳ. ಹೊಲಸು ತಿಂದವನ ಹೊಲಿಯ ಅಂತೇಳಿ ಸಾರಿ ಹೇಳ. ಜೀವ ಇರೋ ತನ್ನ ಜೀವ ಕೊಟ್ಟ ತಂದೆ ತಾಯಿನ ಮರೆಯೋದು ಬ್ಯಾಡಣ್ಣ, ನಾವೆಲ್ಲ ಮಾಡೋಣ ಜೋಪಾನ. ಜೀವ ಕೊಟ್ಟ ತಂದೆ ತಾಯಿ ಜೀವ ಇರೋ ಮತ ಮಾಡೋಣ ಜೋಪಾನ, ದೈವ ಮಾಡೋಣ ಜೋಪಾನ. ಕಲ್ಯಾಣಕ್ಕಾಗಿ ನಮ್ಮ ಸೌಂಡ್ ಬಾಕ್ಸ್ ಕೊಟ್ಟು ನಿಂತಣ್ಣ ಕಟ್ಟಿ ಸಟ್ಟೆ ತಗೋದು ಕಟ್ಟಿ ಅಂತ ನಾವು ಸಾಹಿತ್ಯ ಸುಳ್ಳು ಬರೆಯಕ್ ಹೋಗಂಗಿಲ್ಲ. ನಮ್ಮ ಸಾಹಿತ್ಯ ಬ್ರಹ್ಮ ಕುಂತಾನಿಲ್ಲ, ಸಾಹಿತ್ಯ ಹೌದನ್ನಂಗ್ ಬರೀತಾರ ಅವರು.
ನಾವಿಲ್ಲಿ ಏನ್ರ ತಪ್ಪು ಹಾಡಿದೆ ಅಂದ್ರೆ ನಾವು ದಾರ್ಯ ಹೋಗಮಂತ ತಗೊಂಡ ಬಿಡ್ತಾರೆ ಇವರಿಬ್ರು ಅಸ್ಕುಲವಿಲ್ಲಿ ಅವರು. ಮಾಸ್ತರ್ ನೀ ಹಾಡಿದ್ ಹೌದು ನಾವು ಕೇಳ್ತಾರ ಅವರು. ಸಾಹಿತ್ಯ ಹಾಡಿದ್ರೆ ಹೌದನ್ನ ಹೌದು ಹೌದು ತಮ್ಮ ಇದು ನಿಜ ಐತೆ ಅನ್ನೋದು ದೈವ. ಹಂಗ ಹಾಡಬೇಕು. ಹುಸೇಗೋಡಿ ಒಳಗೆ ಹಳ್ಳು ಹೋಗದಂಗಿರ್ಬೇಕು ಅಣ್ಣ ಹೇಳ್ತಾರ ನೋಡಲ್ಲ ಹಂಗಿರ್ಬೇಕಾ. ಮತ್ ಏನಂದ ನಮ್ ಬಸವಣ್ಣ ಎಲ್ಲ ಜಾತಿಯವರು ಒಂದೇ ಅಂತೇಳಿ ಮಾಡಿ ಹೇಳೋಣ. ಎಲ್ಲ ಜಾತಿಯವರು ಒಂದೇ ಅಂತೇಳಿ ಹೇಗೆಲ್ಲ ಸಾರೋಣ. ಜೀವ ಇರೋತನ ಒಂದಾಗಿ ಬಾಳುತ್ತಾ ಮುಕ್ತಿ ಹೊಂದೋಣ. ಬಸವನ ಪಾದಕ್ಕ ಬೀಳೋಣ. ಜೀವ ಇರೋಟ ಮುಕ್ತಿ ನಾವು ಭಕ್ತಿ ಮೆರೆಯೋಣ. ಅದರಿಂದ ಮುಕ್ತಿ ಕಾಣೋಣ. ದುಃಖ ಕಲ್ಯಾಣಕ್ಕಾಗಿ ಧಾರವಾಡ ಜಿಲ್ಲೆಗೆ ಕಲಗಡಗಿ ತಾಲೂಕ ನಮ್ದು ದೇವರ ಕೊಂಡ ಕಡಗ. ಹಾವೇರಿ ಜಿಲ್ಲೆಗೆ ಕೊಡೂರ ತಾಲೂಕ ನಮ್ದು ನದಿ ನೀರಿಗೆ ಕಡಗ. ದಿನನಿತ್ಯ ತಪ್ಪಾದೆ ಓಡೋಡಲ್ಲಿ ಬಂದ ಬೀಳಬೇಕ. ದಿನನಿತ್ಯ ತಪ್ಪಾದೆ ಓಡಿ ಬಂದು ಬೀಳಬೇಕ. ಆ ಬಸವಣ್ಣನ ಪಾದಕ್ಕ ನಾವೆಲ್ಲ ಮುಕ್ತಿ ಹೊಂದಾದ. ದಿನನಿತ್ಯ ತಪ್ಪಾದೆ ಓಡಿ ಬಂದು ಬೀಳಬೇಕ. ಬಸವಣ್ಣನ ಪಾದಕ್ಕ ನಾವೆಲ್ಲ ಒಂದಾಗಿ ಬಾಳಾದ. ಏನ್ ಹೇಳ್ತಾರೆ ಇಲ್ಲಪ್ಪ